हिरण्मयेन पात्रेण सत्यस्य पिहितं मुखम् तत्त्वं पूषन्नपावृणु सत्यधर्माय दिष्टये सत्यधर्माय दिष्टये सत्यधर्माय दिष्टये हिरण्मयेन पात्रेण सत्यस्य पिहितं मुखं दत्तं पूषन् अपावृणु सत्यधर्माय दृष्टये सत्यधर्माय दृष्टये सत्यधर्माय दृष्टये आत्मा वा अरे द्रष्टव्यः श्रोतव्यो मन्तव्यो निदिध्यासितव्यः आत्मनि खल्वरे दृष्टे श्रुते मते विज्ञाते इदं सर्वं विदितम् इदं सर्वं विदितम् ನನ್ನ ಪ್ರಿಯ, ಆ ಆತ್ಮನ ಅನುಭವವನ್ನ ಹೊಂದಬೇಕು, ಅದನ್ನೇ ಕೇಳಬೇಕು, ಅದರದೇ ಮನನ ಮಾಡಬೇಕು ಹಾಗೂ ಅದರದೇ ನಿಧಿಧ್ಯಾಸನ ಮಾಡಬೇಕು. ನನ್ನ ಪ್ರಿಯ, ಯಾವಾಗ ಶ್ರವಣ ಮನನ ಹಾಗೂ ನಿಧಿಧ್ಯಾಸನದ ಮುಖಾಂತರ ಆತ್ಮದ ಸಾಕ್ಷಾತ್ಕಾರವಾಗುತ್ತೋ ಆಗ ಎಲ್ಲವೂ ವಿದಿತವಾಗತ್ತೆ. ನಟಿ ಮೀನ್ ಚೆನ್ನಾಗಿ ಸಿಕ್ತಲ್ವಾ? ಇರು ನೋಡೋಣ. ಸೂತ್ರಧಾರ, ನೀನು ದೂರದ ದಿಗಂತದಲ್ಲಿ ಒಂದ್ ನೌಕೆನ್ ನೋಡ್ತಾ ಇದ್ಯಾ? ಹೌದು ನಟಿ, ನೌಕೆಯು ಮೀನುಗಾರರದಂತೆ ಕಾಣಿಸ್ತಾ ಇಲ್ಲ. ಆದ್ರೆ ಈ ಸಮಯದಲ್ಲಿ ಮಹಾರಾಜ ಕೇಶಿಧ್ವಜನ ರಾಜಧಾನಿಗೆ ಯಾರು ಬರ್ತಾ ಇದ್ದಾರೆ? ಅಂಬಿಗ, ಬೇಗ ನಡೆ. ನಗರ ದ್ವಾರ ಮುಚ್ಚುವ ಮುನ್ನ ನಾವು ತಲುಪಬೇಕು. ಕುಮಾರ, ಹಾ, ನಾನು ಈಗ ಹೋಗಿ ಮೊದಲು ಕೇಶಿಧ್ವಜನ ಬಳಿ ಮಾತಾಡಿದರೆ ಹೇಗಿರುತ್ತೆ? ಏಕೆ? ನನಗೆ ಮೃತ್ಯು ಭಯನಾ? ಇಲ್ಲ ಕುಮಾರ, ಈ ಸಮಯದಲ್ಲಿ ಕೇಶಿಧ್ವಜನೊಡನೆ ನೇರವಾಗಿ ಎದುರಿಸೋದು ನಮಗೆ ಹಿತವಾಗಿರುವುದಿಲ್ಲ. ಯುದ್ಧದ ಭಯದಿಂದ ಎದುರಿಸುವುದನ್ನು ನಿಲ್ಲಿಸಲಾರೆ. ಆ ರಾಜ್ಯದ ಮೇಲೆ ಕೇಶಿಧ್ವಜನಿಗೆ ಎಷ್ಟು ಅಧಿಕಾರ ಇದೆಯೋ ನನಗೂ ಅಷ್ಟೇ ಇದೆ. ಆಧ್ಯಾತ್ಮ ಮಾರ್ಗದಲ್ಲಿದ್ದ ನನ್ನ ಸ್ವಂತ ತಮ್ಮ ನಾನು ಊರಿಂದ ಹೊರಗೆ ಹೋದ ತಕ್ಷಣ ನನ್ನ ವಿರುದ್ಧವೇ ಷಡ್ಯಂತ್ರ ರೂಪಿಸುತ್ತಾನೆಂದು ತಿಳಿದಿರಲಿಲ್ಲ. ನನ್ನದನ್ನು ಕೇಳುವುದಕ್ಕೆ ಭಯವೇಕೆ? ಕುಮಾರ, ನಾವು ಶಾಂತರಾಗಿ ಕೆಲಸ ಮಾಡಬೇಕು. ರಾಜಸೇನೆ ಕೇಶಿಧ್ವಜನ ಕೈಯಲ್ಲಿದೆ. ನಮ್ಮ ಹಲವು ಸ್ನೇಹಿತರು ಅವನ ಜೊತೆಯಲ್ಲಿದ್ದಾರೆ. ಸತ್ಯ ಹಾಗೂ ಸಿಂಹಾಸನವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಸಾಮಾನ್ಯವಾಗಿ ಜನ ಸಿಂಹಾಸನವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಮತ್ತೆ ಸಿಂಹಾಸನದ ಮೇಲೆ ಕೇಶಿಧ್ವಜನಿದ್ದಾನೆ. ನನಗೆ ಗೊತ್ತು, ಜೀವನ ಪೂರ್ತಿ ಸತ್ಯದ ಸಾಧನೆಯನ್ನು ಮಾಡಿರುವೆ. ಮುಂದೆಯೂ ಅದನ್ನೇ ಮಾಡುತ್ತೇನೆ. ಸತ್ಯಕ್ಕಾಗಿ ನಾನು ಹೋರಾಡಲು ಸಿದ್ಧನಿದ್ದೇನೆ. ಅಂಬಿಗಾ, ಬೇಗ ತಗೊಳ್ಳಿ ಶ್ರೀಮಾನ್, ತಗೊಳ್ಳಿ. ತಾಜಾ ತಾಜಾ ಮೀನ್ ತಗೊಳ್ಳಿ. ಕಥೆ ವಿಷ್ಣು ಪುರಾಣದ್ದು. ಒಬ್ಬನಿದ್ದ ಜನಕ ಧರ್ಮಧ್ವಜ. ಆತಂಗೆ ಇಬ್ರು ಪುತ್ರರು, ಅಮಿತಧ್ವಜ ಹಾಗೂ ಕ್ರತಿಧ್ವಜ. ಅಮಿತಧ್ವಜನ ಪುತ್ರ
ಕಾಂಡಿಕ್ಯ ಹಾಗೂ ಕೃತಿಧ್ವಜನ ಪುತ್ರನಾಗಿದ್ದ ಕೇಶಿಧ್ವಜ. ಖಾಂಡಿಕ್ಯ ಆತ್ಮವಿದ್ಯೆಯ ಸಾಧಕನಾಗಿದ್ದ, ಮತ್ತೆ ಕೇಶಿಧ್ವಜ ಕರ್ಮಕಾಂಡದ ಉಪಾಸಕನಾಗಿದ್ದ. ಮತ್ತಿಂದು ಒಬ್ಬರಿಗೊಬ್ಬರು ಶತ್ರುಗಳಾಗಿದ್ದಾರೆ. ಇಬ್ಬರ ನಡುವೆ ಒಂದು ದೊಡ್ಡ ಸಾಮ್ರಾಜ್ಯ. ಉತ್ತರಾಧಿಕಾರಿಯ ಕುರಿತು ಸಂಘರ್ಷ. ಸೋದರ ಸೋದರನಿಗೆ ಸಂಚು ಮಾಡಿದ. ಸೋದರರೊಡನೆ ಯುದ್ಧಕ್ಕೆ ತಯಾರಾಗಿದ್ದಾರೆ. ಏನ್ ಯುದ್ಧ ಆಗುತ್ತಾ? ಖಾಂಡಿಕ್ಯ, ನನ್ನ ಪಿತಾ ನಿನ್ನ ಪಿತನಿಗೆ ಅವರ ನಿರ್ವಾಹಕ್ಕಾಗಿ ಕೆಲವು ಗ್ರಾಮಗಳನ್ನು ಕೊಟ್ಟಿದ್ರು. ಇದು ಅವರ ದೊಡ್ಡತನವಾಗಿತ್ತು. ಅದರಿಂದ ನೀನು ಈ ಗ್ರಾಮಗಳ ಸ್ವಾಮಿಯಾಗ್ಲಾರೆ. ನನ್ನ ಪಿತನ ಸಾಮ್ರಾಜ್ಯದ ಉತ್ತರಾಧಿಕಾರಿ ಕೇವಲ ನಾನಾಗಿದ್ದೀನಿ. ಅದರ ನಿರ್ಣಯ ನನ್ನ ಖಡ್ಗ ಮಾಡುತ್ತದೆ ಕೇಶಿಧ್ವಜ. ಯಾರ ವಿಜಯವಾಗುತ್ತೋ ಸಾಮ್ರಾಜ್ಯವು ಅವರದೇ ಆಗುತ್ತೆ. ವಿಜಯವು ಎಂದಿಗೂ ಯಾರ ದಾಸಿಯೂ ಆಗೋದಿಲ್ಲ ಖಾಂಡಿಕ್ಯ. ನೀನು ಯುದ್ಧವನ್ನೇ ಬಯಸಿದ್ರೆ ನಾನು ತಯಾರಾಗಿದ್ದೀನಿ. ನೋಡ್ತಿದ್ಯಾ ಸೂತ್ರಧಾರ? ಯಾರು ಒಬ್ರಿಗೊಬ್ರು ಸಹಾಯಕರಾಗ್ಬೇಕಿತ್ತೋ ಈಗ ಅವರು ಒಬ್ರನ್ನೊಬ್ರು ವಿರೋಧಿಸ್ತಿದ್ದಾರೆ. ಒಮ್ಮೆ ವ್ಯಾಪಾರ, ಒಮ್ಮೆ ವಾಣಿಜ್ಯ, ಒಮ್ಮೆ ಭೂಮಿ, ಒಮ್ಮೆ ಸಾಮ್ರಾಜ್ಯ, ಒಮ್ಮೆ ಸ್ತ್ರೀ, ಒಮ್ಮೆ ಕಾಮನೆ. ಯುದ್ಧವೇ ಸತ್ಯವ? ಇದೇ ವಿಡಂಬನೆ ನಟಿ. ಮನುಷ್ಯ ಸದಾ ಯಾವುದು ಅನಿತ್ಯನೋ ಅದಕ್ಕಾಗಿ ಸಂಘರ್ಷ ಮಾಡ್ತಿರ್ತಾನೆ. ಅರೆ, ಸ್ವಲ್ಪ ಸಮಯದ ಮುನ್ನ ಗರ್ವದಿಂದ ತನ್ನ ಸಹೋದರ ಕೇಶಿಧ್ವಜನೊಡನೆ ಸವಾಲು ಹಾಕಿದ ಖಾಂಡಿಕ್ಯ ಮಂಡಿ ಊರಿದಾನೆ. ನಾನು ಹೇಳಿದ್ದೆ ಖಾಂಡಿಕ್ಯ, ವಿಜಯವು ಎಂದು ಯಾರ ದಾಸಿಯೂ ಆಗೋದಿಲ್ಲ. ಇಂದು ನೀನು ಪರಾಜಯಗೊಂಡಿರುವೆ, ನಾನು ವಿಜಯಿಯಾಗಿರುವೆ. ನಾನು ಬೇಕಾದ್ರೆ ಈ ಕೂಡಲೇ ನಿನ್ನ ಕೊಲ್ಲಬಲ್ಲೆ. ಆದ್ರೆ ನಾನು ನಿನಗೆ ಜೀವದಾನ ಕೊಡ್ತೀನಿ. ಇದೇ ಕ್ಷಣದಲ್ಲಿ ನಿನ್ನ ಪರಿವಾರ, ಮಿತ್ರ, ಮಂತ್ರಿ, ಪುರೋಹಿತ, ಸೇವಕರೊಡನೆ ನನ್ನ ರಾಜ್ಯದಿಂದ ಹೊರ ಹಾಕ್ತೇನೆ. ಕೇಳಿ ಸ್ವರ್ಗದ ದೇವತೆಗಳೇ, ಕೇಳಿ ಕೇಳಿ, ಸ್ವರ್ಗದಲ್ಲಿ ವಾಸ ಮಾಡೋ ನನ್ನ ಪೂರ್ವಜರೇ ಕೇಳಿ. ಕೇಳಿ, ಕೇಶಿಧ್ವಜನ ಪುಣ್ಯ ಹಾಗೂ ಕೇಳಿ ಕೇಶಿಧ್ವಜನ ಪಾಪ. ಈ ಖಾಂಡಿಕ್ಯ ಎಲ್ಲಿಯವರೆಗೂ ಕಾಡಿನಲ್ಲಿರುತ್ತಾನೆಂದರೆ ಅವನು ಎಲ್ಲಿಯವರೆಗೂ ಅಹಂಕಾರಿ ಹಾಗೂ ಕಪಟಿ ಕೇಶಿಧ್ವಜನನ್ನು ಪರಾಜಯಗೊಳಿಸುವಲ್ಲಿ ಸಮರ್ಥನಾಗುವವರೆಗೂ. ಇದೇ ಕೈಗಳಿಂದ ನಾನು ನಿನ್ನನ್ನು ವಧೆ ಮಾಡ್ತೀನಿ ಕೇಶಿಧ್ವಜ. ಇದೇ ಕೈಗಳಿಂದ ನಾನು ನಿನ್ನ ಅಗ್ನಿ ಸಂಸ್ಕಾರವನ್ನು ಮಾಡ್ತೀನಿ. ನಾನು ನನ್ನ ಅಪಮಾನದ ಪ್ರತಿಶೋಧವನ್ನು ತೆಗೆದುಕೊಂಡೇ ತೀರುತ್ತೇನೆ ಕೇಶಿಧ್ವಜ. ಮತ್ತೆ ಖಾಂಡಿಕ್ಯನು ತನ್ನ ಮಂತ್ರಿ, ಪುರೋಹಿತ ಹಾಗೂ ಸಹಚರ ಸೇವಕರೊಡನೆ ಕಾಡಿಗೆ ಹೊರಟ. ವಿಜಯಿಯಾದ ಕೇಶಿಧ್ವಜನು ವನಕ್ ಹೋದ, ಒಂದು ಯಜ್ಞದ ಅನುಷ್ಠಾನ ಮಾಡೋಕೆ. ಆದ್ರೆ ಅಲ್ಲಿ ಒಂದು ದುರ್ಘಟನೆ ಆಯಿತು. ಯಜ್ಞದ ಅನುಷ್ಠಾನದ ಸಮಯದಲ್ಲಿ ವನದಲ್ಲಿ ಮೇಯ್ತಿದ್ದ ಕೇಶಿಧ್ವಜನ ಗೋವನ್ನ ಒಂದು ಸಿಂಹ ಕೊಂದ್ಹಾಕ್ತು. ಇದು ತುಂಬಾ ಕೆಟ್ಟದಾಯಿತು ರಾಜನ್. ಹೀಗಾಗಿಯೇ ನಿಮ್ಮನ್ನು ಕರೆಸ್ದೆ. ನನ್ನ ಪುರೋಹಿತರ ಬಳಿ ಈ ಗೋಹತ್ಯೆಯ ಪ್ರಾಶ್ಚಿತ್ಯದ ಯಾವ ವಿಧಾನವೂ ಇರಲಿಲ್ಲ. ಯಾವುದಾದ್ರೂ ಮಾರ್ಗ ನೀವೇ ತಿಳಿಸಿ. ಅದರಿಂದ ನಾನು ಈ ಗೋಹತ್ಯೆಯ ಪಾಪದಿಂದ ಮುಕ್ತನಾಗುವಂತಾಗ್ಲಿ. ಇದಕ್ಕೆ ಉತ್ತರವನ್ನ ನಾನೂ ಸಹ ನಿನಗೆ ಕೊಡಕ್ಕಾಗಲ್ಲ ರಾಜನ್. ಬಹುಶಃ ಶುನಕರು ನಿನಗೆ ಯಾವುದಾದ್ರೂ ಸಹಾಯ ಮಾಡಬಹುದು. ರಾಜನ್, ಇದರ ಉಪಾಯವನ್ನು ಯಾರಾದರೂ ಯಜ್ಞದ ಮಹಾನ್ ಉಪಾಸಕನೇ ಹೇಳಬಲ್ಲವನಾಗುತ್ತಾನೆ. ಯಾರು ಮೃತ್ಯುವಿನ ಬಂಧನವನ್ನು ಕತ್ತರಿಸಲು ಅನೇಕ ಯಜ್ಞ ಮಾಡಿದ್ದಾನೋ, ಯಾರು ನಿತ್ಯ ನಿರಂತರ
ಯಜ್ಞ ಮುಂತಾದ ಬಹಿರಂಗ ಸಾಧನೆಯಲ್ಲಿ ತೊಡಗಿದ್ದಾನೋ ಅವನು. ಯಾರಿದ್ದಾರೆ ಅಂತಹ ಸಾಧಕರು? ನನಗೆ ಗೊತ್ತಿರುವ ಹಾಗೆ ಅವನ ಹೆಸರು ಖಾಂಡಿಕ್ಯ. ಖಾಂಡಿಕ್ಯ ನಿಮ್ಮ ಶತ್ರುವೇ ರಾಜನ್? ನಾನು ತಿಳಿದಿದ್ದೇನೆ ಆರ್ಯ. ಆದರೂ ನಾನು ನನ್ನ ಶತ್ರುವಿನ ಬಳಿ ಹೋಗ್ತೇನೆ. ಒಂದ್ ವೇಳೆ ಶತ್ರುವಿನ ಕೈಯಲ್ಲಿ ಕೊಲ್ಲಲ್ಪಟ್ಟರು ಒಂದು ಪವಿತ್ರ ಕಾರ್ಯಕ್ಕೆ ನನ್ನ ಮೃತ್ಯುವಾಗುತ್ತೆ. ಒಂದ್ ವೇಳೆ ಅವನು ನನ್ನ ಪಾಪದ ಮುಕ್ತಿಯ ಮಾರ್ಗ ಹೇಳಿದ್ರೆ ಆಗ ನನ್ನ ಪ್ರಾಯಶ್ಚಿತ್ತ ಪೂರ್ತಿಯಾಗುತ್ತೆ. ಮೃತ್ಯುವಿನ ಭಯದಿಂದ ನಾನು ನನ್ನ ಶತ್ರುವಿನ ಬಳಿ ಹೋಗೋದ್ರಿಂದ ಹಿನ್ನಡೆಯೋದಿಲ್ಲ. ಮತ್ತೆ ವಿದ್ಯಾರ್ಥಿಯ ರೂಪದಲ್ಲಿ ಕೇಶಿಧ್ವಜ ತನ್ನ ಸಹೋದರ, ತನ್ನ ಶತ್ರುವನ್ನು ಹುಡುಕೊಂಡು ವನವನ್ನ ತಲುಪ್ದ. ನೀನು ಇಲ್ಲಿಯೂ ನನ್ನ ವಿನಾಶಕ್ಕೆ ಬಂದಿರುವೆಯಾ ನೀಚ? ನೀನು ಹುಲಿಯ ಚರ್ಮದೊಂದಿಗೆ ವಿದ್ಯಾರ್ಥಿಯ ವೇಷದಿಂದ ಬಂದಿರುವುದರಿಂದ ನಾನು ನಿನ್ನನ್ನು ಕೊಲ್ಲುವುದಿಲ್ಲವೆಂದು ತಿಳಿದಿದ್ದೀಯಾ? ಮೂರ್ಖ, ನೀನು ಮರೆತಿರುವೆ. ನೀನು ಯಾವುದರ ಚರ್ಮವನ್ನು ತೊಟ್ಟು ಬಂದಿದ್ದೇಯೋ ಆ ಹುಲಿಗಳನ್ನು ನಾವಿಬ್ಬರು ಒಟ್ಟಿಗೆ ಹಲವು ಬಾರಿ ಬೇಟೆಯಾಡಿದ್ದೇವೆ. ಇಂದು ನಿನ್ನ ವಧೆಯು ನನ್ನ ಕೈಗಳಿಂದ ಆಗುತ್ತೆ. ನೆನಪಿಸಿಕೋ ನಿನ್ನ ಪಾಪವನ್ನು. ನೀನು ನನ್ನಿಂದ ನನ್ನ ರಾಜ್ಯವನ್ನು ಕಿತ್ತುಕೊಂಡೆ, ನನ್ನನ್ನು ಅಲೆಮಾರಿಯಂತೆ ಮಾಡಿರುವೆ. ನಾನು ಜೀವಂತವಾಗಿರುವವರೆಗೂ ನೀನು ಇಲ್ಲಿಂದ ಜೀವಂತ ಹೋಗಲಾರೆ. ನಿಲ್ಲು ಖಾಂಡಿಕ್ಯ. ನಾನು ನಿನ್ನ ಹತ್ಯೆ ಮಾಡಲು ಬಂದಿಲ್ಲ ಅಥವಾ ನಿನಗೆ ಯಾವುದೇ ತೊಂದರೆ ಮಾಡಲು ಬಂದಿಲ್ಲ. ಹೀಗಾಗಿ ನಿನ್ನ ಕ್ರೋಧವನ್ನು ಹಾಗೂ ನಿನ್ನ ಆಯುಧವನ್ನು ಎರಡನ್ನೂ ಬಿಟ್ಟುಬಿಡು. ಹಾಗಾದರೆ ಇಲ್ಲಿಗೇಕೆ ಬಂದೆ? ನಾನು ನಿನ್ನ ಬಳಿ ಪ್ರಾಯಶ್ಚಿತ್ತದ ವಿಧಾನಕ್ಕೆ ಬಂದಿದ್ದೇನೆ. ಕೆಲವು ಕ್ಷಣ ಇಲ್ಲಿ ನನ್ನ ಪ್ರತೀಕ್ಷೆ ಮಾಡು. ಬಹುಶಃ ನಿನ್ನ ಮೃತ್ಯುವಿಗೂ ಮುನ್ನ ನಿನ್ನ ಮುಕ್ತಿಯ ವಿಧಾನವನ್ನು ಹೇಳುತ್ತೇನೆ. ರಾಜನ್, ನಿಮ್ಮ ಶತ್ರುವಿನ ವಧೆ ಮಾಡಲಿಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗೋದಿಲ್ಲ. ರಾಜನ್, ಈ ಸಮಯ ಆತ ನಿಮ್ಮ ಮುಷ್ಟಿಯಲ್ಲಿದ್ದಾನೆ. ಆಯುಧವಿಲ್ಲದೆ ಒಬ್ಬನೇ ಬಂದಿದ್ದಾನೆ. ಕೇವಲ ಒಂದು ಹೊಡೆತ, ನೀವು ಮತ್ತೆ ನಿಮ್ಮ ಭೂಮಿಯ ಸ್ವಾಮಿಯಾಗ್ತೀರಾ. ಏನು ಯೋಚಿಸ್ತಾ ಇದ್ದೀರಾ ರಾಜನ್? ಹೇಳಿ, ನಿಮ್ಮ ಪ್ರತಿಶೋಧವನ್ನು ತೀರಿಸ್ಕೊಳ್ಳಿ. ಈ ಸಮಯದಲ್ಲಿ ಕೇಶಿಧ್ವಜನ ವಧೆ ಮಾಡಿ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಬೇಕು ಎಂದು ಯೋಚಿಸುತ್ತಿರುವೆ. ಅವನು ಸತ್ತು ಪರಲೋಕವನ್ನು ಗೆಲ್ಲುತ್ತಾನೆ. ಈ ಭೂಮಿ ನನ್ನದಾಗುತ್ತದೆ, ಆದರೆ ಸ್ವರ್ಗವು ಅವನದಾಗುತ್ತೆ. ಒಂದು ವೇಳೆ ಅವನನ್ನು ಕೊಲ್ಲದಿದ್ದರೆ ಈ ಭೂಮಿ ನನ್ನದಾಗುವುದಿಲ್ಲ, ಆದರೆ ಪರಲೋಕ ನಿಶ್ಚಿತವಾಗಿ ನನ್ನದಾಗುತ್ತೆ. ಭೂಮಿಯ ಸಾಮ್ರಾಜ್ಯ, ಭೂಮಿಯ ಸುಖ ಸ್ಥಾಯಿಯಲ್ಲ, ಅನಂತವಲ್ಲ. ಆದರೆ ಪರಲೋಕದ ಸಾಮ್ರಾಜ್ಯ ಸ್ಥಾಯಿ ಹಾಗೂ ಅನಂತವಾಗಿದೆ. ಹಾಗಾಗಿ ನಾನು ಅವನನ್ನು ಕೊಲ್ಲುವುದಿಲ್ಲ. ಅವನು ತಿಳಿಯ ಬಯಸಿದ್ದನ್ನು ತಿಳಿಸುತ್ತೇನೆ. ಬಹುಶಃ ಇದೇ ನನ್ನ ಪ್ರತಿಶೋಧವಾಗಿದೆ. ಕೇಶಿಧ್ವಜ, ನೀನು ನಿರ್ಭಯನಾಗಿ ನಿನಗೇನು ಬೇಕೋ ಕೇಳು. ಯಜ್ಞವಿದ್ಯೆಯಲ್ಲಿ ಪಾರಂಗತನಾದ ಖಾಂಡಿಕ್ಯನು ಕೇಶಿಧ್ವಜನಿಗೆ ಗೋಹತ್ಯೆಯ ಪ್ರಾಯಶ್ಚಿತ್ತದ ವಿಧಾನವನ್ನ ಹೇಳ್ದ. ಕೇಶಿಧ್ವಜನು ನಿಯಮಪೂರ್ವಕವಾಗಿ ಪ್ರತಿ ವಿಧಿವಿಧಾನವನ್ನ ಪೂರ್ತಿ ಮಾಡ್ದ. ಆದ್ರೆ ಒಂದು ವಿಷಯ ಕೇಶಿಧ್ವಜನನ್ನ ಪೀಡಿಸ್ತಾ ಇತ್ತು. ಏನು ವಿಷಯ ರಾಜನ್? ಪ್ರಾಯಶ್ಚಿತ್ತದ ವಿಧಾನ ಪೂರ್ತಿಯಾಗಿದೆ, ಆದರೂ ತಾವು ಪ್ರಸನ್ನರಾಗಿಲ್ಲ. ನಾನು ಪ್ರಾಯಶ್ಚಿತ್ತಕ್ಕಾಗಿ ಯಜ್ಞದಲ್ಲಿ ಆಮಂತ್ರಿತರಾದ ಪ್ರತಿ ಪುರೋಹಿತನಿಗೂ ಸಮ್ಮಾನ ನೀಡಿದೆ. ಯಾರು ಯಾವ ಇಚ್ಛೆನ ವ್ಯಕ್ತಪಡಿಸಿದ್ರೋ ಅದನ್ನು ಪೂರ್ತಿ ಮಾಡಿದೆ. ಪ್ರತಿ ಪ್ರಾರ್ಥನೆ, ಕಾಮನೆ ಹಾಗೂ ಅಭಿಲಾಷೆನ ಪೂರ್ತಿ ಮಾಡಿದೆ. ಆದರೂ ನನ್ನ ಮನಸ್ಸು ಏಕೆ ಶಾಂತವಾಗಿಲ್ಲ?
ಯಾಕೆ ನನಗನ್ನಿಸ್ತಿದೆ ನನ್ನ ಕರ್ತವ್ಯನ ಪೂರ್ತಿ ಮಾಡಿಲ್ಲ ಅಂತ. ಹಾ, ಈಗ ನೆನಪಾಯ್ತು. ಖಾಂಡಿಕಿನ ಹತ್ರ ನಾನು ಪ್ರಾಯಶ್ಚಿತ್ತದ ವಿಧಾನವನ್ನು ಕೇಳಿದೆ, ಆದ್ರೆ ಅವನಿಗೆ ಯೋಗ್ಯ ದಕ್ಷಿಣೆ ನೀಡಲಿಲ್ಲ. ಮತ್ತೆ ಖಾಂಡಿಕಿನಿಗೆ ಯೋಗ್ಯ ದಕ್ಷಿಣೆನ ನೀಡದೆ ನನ್ನ ಕರ್ತವ್ಯ ಹೇಗ್ ತಾನೇ ಪೂರ್ತಿಯಾಗುತ್ತೆ? ಮತ್ತೊಂದು ಬಾರಿ ಕೇಶಿಧ್ವಜನು ತನ್ನ ಶತ್ರುವಿನ ಬಳಿ ನಿಂತ. ಮೃತ್ಯುವಿನ ದವಡೆಗೆ ನಿನಗೆ ಸ್ವಾಗತ. ಕೇಶಿಧ್ವಜ, ಕಳೆದ ಬಾರಿ ನೀನು ವಿದ್ಯಾರ್ಥಿ ವೇಷದಲ್ಲಿ ತಪ್ಪಿಸಿಕೊಂಡೆ, ಆದರೆ ಈ ಬಾರಿ ಹಾಗಾಗುವುದಿಲ್ಲ. ಹೇಳು, ಜೀವನದ ಅಂತಿಮ ಕ್ಷಣದಲ್ಲಿ ಏನು ತಿಳಿಯ ಬಯಸುವೆ? ಖಾಂಡಿಕ್ಯ, ನಿನ್ನ ಶಿಕ್ಷಣದ ಕಾರಣದಿಂದ ನನ್ನ ಯಜ್ಞ ಪೂರ್ತಿಯಾಯಿತು. ಹೀಗಾಗಿ ಒಬ್ಬ ಶಿಕ್ಷಕನಿಗೆ ನೀಡಬೇಕಾದ ದಕ್ಷಿಣೆನ ಕೊಡೋದಕ್ಕೆ ನಾನು ಬಂದಿದ್ದೀನಿ. ಹೀಗಾಗಿ ನಿನ್ನ ಮನಸ್ಸಲ್ಲಿ ಯಾವ ಇಚ್ಛೆ ಇದೆಯೋ ಅದನ್ನು ಕೇಳು. ಅದನ್ನು ಪೂರ್ತಿಗೊಳಿಸುವ ಸಂಕಲ್ಪ ನಾನು ತಗೊಳ್ತೀನಿ. ಒಂದು ವೇಳೆ ಇದೇ ನಿನ್ನ ಇಚ್ಛೆಯಾದರೆ ನನಗಾಗಿ ಕೆಲವು ಕ್ಷಣ ಇಲ್ಲಿ ಪ್ರತೀಕ್ಷೆ ಮಾಡು. ರಾಜನ್, ಇದೇ ಅವಕಾಶ. ನೀವು ದಕ್ಷಿಣೆಯಾಗಿ ಕೇಶಿಧ್ವಜನಿಂದ ನಿಮ್ಮ ರಾಜ್ಯವನ್ನ ಕೇಳಿ. ಯಾಕಂದ್ರೆ ಬುದ್ಧಿವಂತನು ಯಾರಂದ್ರೆ ಯುದ್ಧವಿಲ್ಲದೆ ಪೃಥ್ವಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುವಂಥವನು. ರಾಜನ್, ನೀವು ನಗುತ್ತಿರುವಿರಾ? ಈ ದಿನದ ಪ್ರತೀಕ್ಷೆಗಾಗಿಯೇ ನಾವು ನಿಮ್ಮ ಜೊತೆ ವನದಲ್ಲಿ ಅಲಿಯುತ್ತಿದ್ದೇವೆ. ಈಗ ಭೂಮಿಯ ಸಾಮ್ರಾಜ್ಯವು ನನಗೆ ಸಿಕ್ಕಿಬಿಟ್ಟರೆ ನನಗೇನು ಸಿಗುತ್ತೆ? ನಾನು ಜೀವನ ಪೂರ್ತಿ ಅಜ್ಞಾನದ ಭಾರದಲ್ಲಿ ಸತ್ತರೇನು ಬಂತು? ಕೇಶಿಧ್ವಜ, ನನಗೆ ಗುರುದಕ್ಷಿಣೆ ನೀಡುವ ನಿನ್ನ ಸಂಕಲ್ಪ ಇನ್ನು ದೃಢವಾಗಿದೆಯೇನು? ಹೌದು ಖಾಂಡಿಕ್ಯ. ಹಾಗಾದರೆ ನನಗೆ ಆತ್ಮವಿದ್ಯೆಯ ದಕ್ಷಿಣೆ ನೀಡು. ಅದನ್ನು ಪಡೆದು ಮನುಷ್ಯ ಪ್ರಪಂಚದ ಬಂಧನಗಳಿಂದ ಹಾಗೂ ಪೀಡೆಗಳಿಂದ ಮುಕ್ತನಾಗುತ್ತಾನೆ. ಖಾಂಡಿಕ್ಯ, ನೀನು ಕ್ಷತ್ರಿಯರಿಗೆ ಯೋಗ್ಯವಾದ ನೀನು ರಾಜ್ಯವನ್ನ ಏಕೆ ಕೇಳಲಿಲ್ಲ? ಕೇಶಿಧ್ವಜ, ಸಾಮ್ರಾಜ್ಯವೂ ಸಹ ಅಜ್ಞಾನದ ಉಚ್ಚ ಮಹತ್ವಾಕಾಂಕ್ಷೆಯಾಗಿದೆ. ಅದನ್ನು ನಾನೇಕೆ ಕೇಳಲಿ? ಯಾರು ಸ್ವಾರ್ಥಿಯಾಗಿದ್ದಾನೋ, ಅಜ್ಞಾನಿಯಾಗಿದ್ದಾನೋ, ಅವನೇ ಸಾಮ್ರಾಜ್ಯದ ಕಾಮನೆಯನ್ನು ಮಾಡುತ್ತಾನೆ. ನೀನು ವರ್ಷಗಳ ಕಾಲ ತಪಸ್ಸಿನಿಂದ ಅರ್ಜಿಸಿಕೊಂಡಿರುವುದನ್ನು ನಿನ್ನಿಂದ ತಿಳಿಯಬಯಸುತ್ತೇನೆ. ನಂತರ ಕೇಶಿಧ್ವಜನು ಖಾಂಡಿಕ್ಯನಿಗೆ ಅಂತರಂಗದ ಸಾಧನೆಯ ಮಾರ್ಗ ಹೇಳೋಕೆ ಶುರು ಮಾಡ್ದ. ಖಾಂಡಿಕ್ಯ, ಈ ಮನಸ್ಸೇ ಮನುಷ್ಯನ ಬಂಧನ ಹಾಗೂ ಮೋಕ್ಷಕ್ಕೆ ಕಾರಣವಾಗಿದೆ. ಮನಸ್ಸು ಇಂದ್ರಿಯ ಸುಖಗಳಲ್ಲಿ ರಮಿಸುವುದು ಬಂಧನದ ಕಾರಣವಾಗಿದೆ. ಯಾವಾಗ ಮನಸ್ಸು ಇಂದ್ರಿಯಗಳ ವಿಷಯದಿಂದ ದೂರವಾಗುತ್ತೋ ಅದು ಮೋಕ್ಷಕ್ಕೆ ಕಾರಣವಾಗುತ್ತೆ. ಹೀಗಾಗಿ ಸಾಧಕನು ತನ್ನ ಮನಸ್ಸನ್ನು ಇಂದ್ರಿಯ ವಿಷಯಗಳಿಂದ ದೂರವಿಡಬೇಕು. ಯಾವ ವ್ಯಕ್ತಿ ಬಹಿರಂಗ ಸಾಧನೆಯನ್ನು ಹೊಂದಿದ್ದಾನೋ ಅವನು ಅಂತರಂಗ ಸಾಧನದಲ್ಲಿ ಶೀಘ್ರವಾಗಿ ಪ್ರಗತಿ ಸಾಧಿಸ್ತಾನೆ. ಜಪ, ತಪ, ಯಜ್ಞ, ವ್ರತಾದಿಗಳಿಂದ ಅವನ ಮನಸ್ಸು ಶುದ್ಧ ಹಾಗೂ ಏಕಾಗ್ರವಾಗಿರುತ್ತೆ. ಅಂಥ ಸಾಧಕನು ಶ್ರವಣ, ಮನನ ಹಾಗೂ ನಿಧಿಧ್ಯಾಸದ ಮುಖಾಂತರ ಆತ್ಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ತಾನೆ. ಶ್ರವಣ, ಮನನ ಹಾಗೂ ನಿಧಿಧ್ಯಾಸನ ಅಂತರಂಗದ ಸಾಧನೆಯ ಮೆಟ್ಟಿಲಾಗಿವೆ. ಶ್ರವಣದ ಅರ್ಥ ಕೇವಲ ಕೇಳೋದಲ್ಲ. ಶ್ರವಣದ ಅರ್ಥ ಸಾವಧಾನ ಹಾಗೂ ಶ್ರದ್ಧಾಪೂರ್ವಕ ಗುರುವಿನಿಂದ ವೇದಾಂತ ಶಿಕ್ಷಣವನ್ನು ಕೇಳಿ ಅವರ ಆಶಯವನ್ನು ನಿರ್ಣಯ ಮಾಡುವುದಾಗಿದೆ. ಅದು ಸಾವಧಾನ ಹಾಗೂ ಧ್ಯಾನ ನೀಡೋದ್ರಿಂದಲೇ ಸಂಭವ ಆಗುತ್ತೆ. ಹೀಗಾಗಿ ಸಾಧಕ ವೇದಾಂತದ ಶಿಕ್ಷಣವನ್ನು ತನ್ನ ಆಚಾರ್ಯರಿಂದ ಸಾವಧಾನ ಹಾಗೂ ಧ್ಯಾನದಿಂದ ಕೇಳಬೇಕು. ಇದರ ನಂತರ ಮುಂದಿನ ಹೆಜ್ಜೆ ಮನನದ್ದು. ಮನನ ಅಂದ್ರೆ ಗುರುವಿನಿಂದ ಪಡೆದ ಶಿಕ್ಷಣವನ್ನು ತರ್ಕದಿಂದ ವಿಶ್ಲೇಷಣೆ ಹಾಗೂ ಪರೀಕ್ಷೆ ಮಾಡುವುದಾಗಿದೆ. ನಿತ್ಯ ನಿರಂತರ ಮನನದ ಮುಖಾಂತರ ಸಾಧಕ ಗುರುವಿನಿಂದ ಪಡೆದ ಶಿಕ್ಷಣವನ್ನು ತನ್ನ ನಿಜ ಅನುಭವದಲ್ಲಿ ಬದಲಾಯಿಸಿಕೊಳ್ತಾನೆ. ಖಾಂಡಿಕ್ಯ, ನಾವು ಒಪ್ತೇವೆ, ಜೀವ ಬ್ರಹ್ಮ ಎರಡೂ ಒಂದೇ. ಆದರೂ ಅನಾತ್ಮದ ಪ್ರತಿ ಇರುವ ವಾಸನೆಯು ಕಾರಣ ಶರೀರದ ಸ್ಥಳದಲ್ಲಿ ಉಳಿದೇ ಇರುತ್ತೆ. ಮತ್ತೆ ಈ ಅನಾತ್ಮ ವಾಸನೆಯಿಂದ ಮುಕ್ತಿ ಪಡೆಯೋದಕ್ಕೆ ಆತ್ಮದ ವಾಸನೆ ಅಂದ್ರೆ ನಾನು ಬ್ರಹ್ಮನಾಗಿದ್ದೇನೆ ಅನ್ನೋ ವಿಚಾರವನ್ನ ನಿತ್ಯ ನಿರಂತರ ಧ್ಯಾನ ಮಾಡ್ತಿರ್ಬೇಕು. ಅದರಿಂದ ಮನಸ್ಸು ನಾನು ಬ್ರಹ್ಮನಾಗಿದ್ದೇನೆ ಅನ್ನೋ ವಿಚಾರದ ಮೇಲೆ ಮತ್ತಷ್ಟು ಏಕಾಗ್ರವಾಗುತ್ತೆ. ಮತ್ತೆ ಭೇದವನ್ನು ನೋಡುವ ಇತರ ವಿಚಾರಗಳು ನಾಶವಾಗುತ್ತೆ. ಈ ಅನಾತ್ಮ ವಾಸನೆಯಿಂದ ಮುಕ್ತಿ ಹೊಂದೋದಕ್ಕೆ ನಿಧಿಧ್ಯಾಸನದ ಅವಶ್ಯಕತೆ ಇದೆ. ಮತ್ತೆ ನಾನು ಬ್ರಹ್ಮನೆಂಬ
ಭಾವನೆಯನ್ನ ದೃಢವಾಗಿಸಿಕೊಳ್ಳೋದೇ ನಿಧಿಧ್ಯಾಸನ ಅಥವಾ ಧ್ಯಾನ ಅಂತಾರೆ. ಹಾಗೆ ನಾನು ಬ್ರಹ್ಮನಾಗಿದ್ದೇನೆ ಅನ್ನೋ ವಿಚಾರನ ನಿತ್ಯ ನಿರಂತರ ಧ್ಯಾನ ಮಾಡೋದ್ರಿಂದ ಅಂಥದೊಂದು ಅವಸ್ಥೆ ಬರುತ್ತೆ. ಆಗ ನಾನು ಬ್ರಹ್ಮನೆಂಬ ವಿಚಾರ ನಾಶವಾಗೋಗುತ್ತೆ. ಸಾಧಕ ಬ್ರಹ್ಮನೊಡನೆ ಒಂದಾಗ್ತಾನೆ. ಜೀವವು ಬ್ರಹ್ಮನೊಂದಿಗೆ ಒಂದಾಗುತ್ತೆ. ಈ ಅವಸ್ಥೆಯನ್ನ ಶುದ್ಧ ಚೈತನ್ಯ ಅಂದ್ರೆ ಸರ್ವೋಚ್ಚ ಸತ್ಯದ ಅವಸ್ಥೆಯಾಗಿರುತ್ತೆ. ಜೀವಿಸಿರ್ಬೇಕಾದ್ರೇನೆ ವ್ಯಕ್ತಿ ಮುಕ್ತನಾಗ್ತಾನೆ. ಅವನು ಜೀವನ್ ಮುಕ್ತ ಅನ್ನಿಸ್ಕೋತಾನೆ. ಕೇಶಿಧ್ವಜ, ನನಗೆ ಆಧ್ಯಾತ್ಮ ಜ್ಞಾನ ಮತ್ತು ಆತ್ಮದ ಅನುಭವಕ್ಕಾಗಿ ಅಂತರಂಗ ರಹಸ್ಯವನ್ನು ಹಂಚಿದ್ದಕ್ಕೆ ನಾನು ಸದೈವ ನಿಮ್ಮ ಋಣಿಯಾಗಿರುತ್ತೇನೆ. ಖಾಂಡಿಕ್ಯ, ನೀನು ಭಾಗ್ಯಶಾಲಿಯಾಗಿದ್ದೀಯ. ನೀನು ಬಯಸಿದ್ರೆ ನನ್ನ ರಾಜ್ಯವನ್ನ ಅಥವಾ ನನ್ನ ಜೀವನವನ್ನ ಬೇಡಬಹುದಿತ್ತು. ನೀನು ಹಾಗೆ ಮಾಡಲಿಲ್ಲ. ನೀನು ಬುದ್ಧಿವಂತ. ಹೀಗಾಗಿ ನೀನು ನನ್ನಿಂದ ಸರ್ವೋಚ್ಚ ಸತ್ಯದ ಜ್ಞಾನ ಬೇಡದೆ. ಅದನ್ನು ನಾನು ಕೇವಲ ಬೌದ್ಧಿಕ ಸ್ತರದಲ್ಲಿ ಮಾತ್ರ ತಿಳಿದಿರುವೆ. ಆದರೆ ನೀನದರ ನೇರ ಅನುಭವ ಪಡೆಯೋದಕ್ಕೆ ಪ್ರಯತ್ನಿಸ್ತಿದೀಯ. ನೀನು ಭಾಗ್ಯಶಾಲಿ. ನನಗ್ ವಿಷಯ ಅರ್ಥ ಆಯ್ತಾ ನಟಿ? ಯಾರು ಅಂತರಂಗ ಸಾಧನೆಯ ರಹಸ್ಯವನ್ನ ತಿಳಿತಾನೋ ಅವನು ಯಾವುದು ಶುಭವಾಗಿದೆಯೋ ಅನಂತವಾಗಿದೆಯೋ ಅದರೊಡನೆ ಯಾವ ರೀತಿ ಒಂದಾಗ್ತಾನೆ ಅಂದ್ರೆ ಅವನು ಸ್ವಯಂ ಶುಭ ಹಾಗೂ ಅನಂತವಾಗ್ಬಿಡ್ತಾನೆ. ಸತ್ಯನೇ ಹೇಳ್ತಾ ಇದ್ದಾರೆ, ಯಾರು ಬ್ರಹ್ಮವೆತ್ತನಾಗಿದ್ದಾನೋ ಅವನು ಬ್ರಹ್ಮನೇ ಆಗ್ತಾನೆ. ಶತಗುಣಂ ವಿದ್ಯಾತ್ ಮನನಂ ಮನನಾದಪಿ ನಿಧಿಧ್ಯಾಸಂ ಲಕ್ಷಗುಣಂ ಅನಂತಂ ನಿರ್ವಿಕಲ್ಪಕಂ. ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಹೇಳಿದ್ದಾರೆ, ಮನನವನ್ನು ಶ್ರವಣದ ಅಪೇಕ್ಷೆಗಿಂತ 100 ಗುಣ ಅಧಿಕವೆಂದು ತಿಳಿಯಬೇಕು. ಮತ್ತೆ ನಿಧಿಧ್ಯಾಸನ ಅಥವಾ ಧ್ಯಾನವನ್ನು ಮನನದ ಅಪೇಕ್ಷೆಗಿಂತ 1000 ಗುಣ ಅಧಿಕವೆಂದು ತಿಳಿಯಬೇಕು. ಆದರೆ ಸಮಾಧಿಯ ಪವಿತ್ರತೆಯು ಅನಂತವಾದುದಾಗಿದೆ. ಯಸ್ಯ ಪ್ರಸಾದಾತ್ ಭವಮಂಗಲಾರ್ಥಾ ಪ್ರಸೂತ ಗಂಗೋಪನಿಷತ್ ವಿಶುದ್ಧಾ ಸಮರ್ಪಯಾಮೋ ಗುರುಚಿನ್ಮಯಾಯ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ.